ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಲ್ಮೇಟಾ. ನಾವು ಇವತ್ತೊಂದು ಫ್ಯಾಂಟಾಸ್ಟಿಕ್ ಆ್ಯಂಡ್ ಲೇಟೆಸ್ಟ್ ನ್ಯೂ ಬಿಸ್ನೆಸ್ ಪ್ಲಾನ್ನ ನೋಡಲಿದ್ದೀವಿ. ಇದರಲ್ಲಿ ನಾವೊಂದು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಜಾಸ್ತಿ ಪ್ರಾಫಿಟ್ನ ಕೂಡ ಪಡ್ಕೊಳ್ಬಹುದು. ಹಾಗಾದರೆ ಯಾವ ರೀತಿ ಒಂದು ಅಲ್ಮೇಟಾ ನಮಗೆ ಬೆನಿಫಿಟ್ಸ್ ಕೊಡುತ್ತೆ, ಯಾವ ರೀತಿ ಅಲ್ಮೇಟಾ ಬಗ್ಗೆ ತಿಳ್ಕೊಳ್ಳೋದಾದರೆ ನೋಡೋಣ ಬನ್ನಿ. ಕ್ವಾಂಟಮ್ AI ಟೆಕ್ ಬೇಸ್ಡ್ USDT ಪ್ರಾಜೆಕ್ಟ್ ಆಗಿದೆ. ಇದೊಂದು ಅಫಿಷಿಯಲ್ ವೆಬ್ಸೈಟ್ ಆಗಿ www.aimetas.com ಅಂತ ಇದೆ. ಅದರಲ್ಲ ಒಂದು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಜಾಸ್ತಿ ಪ್ರಾಫಿಟ್ ಕೂಡ ಪಡ್ಕೊಳ್ಬೋದು. ಹಾಗಾದರೆ ಈ ಕಂಪನಿ ಬಗ್ಗೆ ನೋಡೋಣ ಬನ್ನಿ. ಇಂಟ್ರಡಕ್ಷನ್ ಬಗ್ಗೆ ನೋಡೋದಾದರೆ, ವೆದರ್ ಒಂದು ಟ್ರಸ್ಟ್, ಒಂದು ಪರ್ಮನೆಂಟ್, ಒಂದು ಪ್ಯಾರಾಮೌಂಟ್ ಏನಿರುತ್ತೆ ಎಫಿಷಿಯನ್ಸಿ, ಅದೊಂದು ಪ್ರತಿಯೊಬ್ಬರಿಗೆ ಗ್ರೌಂಡ್ ಬ್ರೇಕಿಂಗ್ ಇನೋವೇಷನ್ ಅಂತ ಎಮರ್ಜ್ಡ್ ಆಗಿ ಪ್ರತಿಯೊಬ್ಬರಿಗೆ ರಿವಾಲ್ವೇಷನ್ ಕೊಡುತ್ತೆ. ಹಾಗೆ ಒಂದು ಟ್ರಾನ್ಸಾಕ್ಷನ್ ಕ್ರಿಪ್ಟೋ ಸ್ಮಾರ್ಟ್ ಕಾಂಟ್ರಾಕ್ಟ್ಸಲ್ಲಿ ಬೇಸ್ ಮೇಲೆ ಕಂಡಕ್ಟ್ ಮಾಡಲಾಗುತ್ತೆ. ಹಾಗೆ ಇಮ್ಯುನಿಟೇಬಲ್ ಫ್ರೇಮ್ವರ್ಕ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಇರುತ್ತೆ. ಈ ಸೆಲ್ಫ್ ಎಕ್ಸಿಕ್ಯೂಟಿವ್ ಒಂದು ಕಾನ್ಸೆಪ್ಟ್ಸ್, ಒಂದು ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮೇಷನ್ ಟ್ರಾನ್ಸಾಕ್ಷನಲ್ ಅಗ್ರಿಮೆಂಟ್ಸ್ ಬಗ್ಗೆ ನೋಡೋದಾದರೆ, ಇದೊಂದು ಟ್ರಾನ್ಸ್ಪರೆಂಟ್, ಸೆಕ್ಯೂರ್ ಮತ್ತು ಒಂದು ಆಟೋಮೇಟೆಡ್ ಆಗಿದೆ. ಇದರಲ್ಲಿ ಒಂದು ಎಕ್ಸ್ಪ್ಲೋರೇಷನ್ ಬಗ್ಗೆ ನೋಡೋದಾದರೆ, ಈ ಕ್ರಿಪ್ಟೋ ಸ್ಮಾರ್ಟ್ ಕಾಂಟ್ರಾಕ್ಟ್ಸಲ್ಲಿ ನೀವೊಂದು ಎಕ್ಸಮೈನ್ ಒಂದು ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸಲ್ಲಿ, ಫೌಂಡರ್ ಅಪಾರ್ಚುನಿಟೀಸಲ್ಲಿ, ಚಾಲೆಂಜಸ್ ಮತ್ತು ಒಂದು ಎಂಬಾರ್ಕ್ ಜರ್ನಿ, ಒಂದು ಟ್ರಾನ್ಸ್ಫಾರ್ಮೇಟಿವ್ ಪೊಟೆನ್ಷಿಯಲ್ ಕ್ರಿಪ್ಟೋ ಸ್ಮಾರ್ಟ್ ಕಾಂಟ್ರಾಕ್ಟ್ಸಲ್ಲಿ ಕೂಡ ನಿಮಗೆ ಒಂದು ಫ್ಯೂಚರ್ ಡಿಜಿಟಲ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳಲಾಗುತ್ತೆ. ಅದೇ ರೀತಿ ನಾವು ಮುಂದೆ ನೋಡೋದಾದರೆ, ಅಬೌಟ್ ಅಸ್ ಬಗ್ಗೆ, ಅಲ್ಮೇಟಾ ಬಗ್ಗೆ ಒಂದು ಪರ್ಸನ್ಸ್ನ ಒಂದು ಹೋಮ್ ಮೆಸಿಂಗ್ ಒಂದು ಟ್ರಾನ್ಸ್ಫಾರ್ಮೇಟಿವ್ ಪವರ್ ಬ್ಲಾಕ್ ಚೈನ್ ಆಗಿದೆ. ಈ ಟೆಕ್ನಾಲಜಿಯಲ್ಲಿ ರಿವಾಲ್ವೇಷನ್ ಆಗಿ ಟ್ರಾನ್ಸಾಕ್ಷನ್ ಒಂದು ಕಂಡಕ್ಟ್ ಮಾಡಲಾಗುತ್ತೆ. ಇದೊಂದು ಪ್ರಿನ್ಸಿಪಲ್ ಟ್ರಾನ್ಸ್ಪರೆನ್ಸಿ ಮತ್ತು ಸೆಕ್ಯೂರಿಟಿ ಎಫಿಷಿಯನ್ಸಿ ಮೇಲೆ ಡಿಡಕ್ಟೆಡ್ ಆಗಿದೆ. ಅದೇ ರೀತಿ ಒಂದು ಅಡ್ವಾನ್ಸಿಂಗ್ ಅಡಾಪ್ಷನ್ ಕೂಡ ಇಲ್ಲಿ ಇದೆ. ಯಾವ ರೀತಿ ಅಂದರೆ ಒಂದು ಶಾಪಿಂಗ್ ಫ್ಯೂಚರ್ಸ್ ಮತ್ತು ಒಂದು ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಕೂಡ ಇಲ್ಲಿ ಇರುತ್ತೆ. ಹಾಗಾದರೆ ಇದರಲ್ಲಿ ನೀವು ಜಾಯ್ನ್ ಆದಮೇಲೆ ಒಂದು ಶಾಪ್ ಮತ್ತು ಒಂದು ಫ್ಯೂಚರ್ ಡಿಸೆಂಟ್ರಲೈಸೇಷನ್ ಟ್ರಾನ್ಸಾಕ್ಷನ್ ಬಗ್ಗೆ ನಿಮಗೆ ತುಂಬಾ ಒಂದು ಕಾಳಜಿ ಇರ್ಬೋದು. ಇದರಲ್ಲಿ ಎಂಪವರ್ ಇಂಡಿವಿಜುವಲ್ ಬಿಸ್ನೆಸ್ ಕೂಡ ನೀವು ಮಾಡ್ಬೋದು. ಹಾಗೆ ಡಿಜಿಟಲ್ ಎಕಾನಮಿಯಿಂದ ನೀವು ಫ್ರೀ ಫಂಡ್ ಆಗಿರ್ಬೋದು. ಹಾಗೆ ಒಂದು ಟ್ರಾನ್ಸಾಕ್ಷನ್ ಸೀಮ್ಲೆಸ್ ಮತ್ತು ಒಂದು ಅಪಾರ್ಚುನಿಟೀಸ್ ಒಂದು ಲಿಮಿಟ್ಲೆಸ್ ಆಗಿರುತ್ತೆ ಇದರಲ್ಲಿ. ಅದೇ ರೀತಿ ಒಂದು ವಿಷನ್ ಮತ್ತು ವಿಷನ್ ಬಗ್ಗೆ ನೋಡೋದಾದರೆ, ಇಲ್ಲಿ ಒಂದು ಫ್ಯೂಚರ್ ಮತ್ತು ಒಂದು ಟ್ರಾನ್ಸಾಕ್ಷನ್, ಒಂದು ಸಿಂಪಲ್ ಪೀರ್ ಟು ಪೀರ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಈ ಬಿಸ್ನೆಸ್ ಅಗ್ರಿಮೆಂಟ್ಸಲ್ಲಿ ಒಂದು ಅಸೆಂಬ್ಲಿ ಮತ್ತು ಸೆಕ್ಯೂರಿಟಿ, ಒಂದು ಡಿಸೆಂಟ್ರಲೈಸ್ ಟ್ರಾನ್ಸ್ಪರೆನ್ಸಿ ಆಗಿರುತ್ತೆ. ಹಾಗೆ ಇದರಲ್ಲಿ ಒಂದು ಬಾರ್ಡರ್ಲೆಸ್ ಫಿನಾನ್ಷಿಯಲ್ ಎಕೋಸಿಸ್ಟಮ್ ಎಂಪವರ್ ಆಗಿರುತ್ತೆ. ಹಾಗೆ ಒಂದು ಆಲ್ ಸೈಜಸ್ ಡ್ರೈವಿಂಗ್ ಇನೋವೇಷನ್ ಮತ್ತು ಒಂದು ಎಕನಾಮಿಕ್ ಗ್ರೋತ್ ವರ್ಲ್ಡ್ ವೈಡ್ ಇರುತ್ತೆ. ಈ ಮಿಷನ್ ಬಗ್ಗೆ ನೋಡೋದಾದರೆ, ಈ ರಿವಾಲ್ವೇಷನಲ್ಲಿ ಅಗ್ರಿಮೆಂಟ್ಸ್ ಮಾಡೋದಾದರೆ ಎಕ್ಸಿಕ್ಯೂಟಿವ್ ಒಂದು ಎಂಪವರಿಂಗ್ ಇಂಡಿವಿಜುವಲ್ಸ್ಗೆ, ಪ್ರತಿಯೊಬ್ಬರಿಗೆ ಆಟೋಮೇಟೆಡ್ ಟ್ರಾನ್ಸಾಕ್ಷನ್ಸ್ ಮತ್ತು ಒಂದು ಕ್ರಿಪ್ಟೋ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಕೂಡ ಇರುತ್ತೆ. ಹಾಗೆ ಒಂದು ರೆಡ್ಯೂಸ್ ಕಾಸ್ಟ್ ಮತ್ತು ಒಂದು ಫಾಸ್ಟರ್ ಟ್ರೀಟ್ ಆ್ಯಂಡ್ ಡಿಜಿಟಲ್ ಇಂಟರಾಕ್ಷನ್ಸ್ ಇರುತ್ತೆ. ಅದೇ ರೀತಿ ನಾವು ಮುಂದೆ ನೋಡೋದಾದರೆ, ಇಲ್ಲಿ ನಿಮಗೆ ಒಂದು ಫ್ಯೂಚರ್ಸ್ ಯಾವ್ಯಾವ ರೀತಿ ಇರುತ್ತೆ. ಅಟ್ ಅಲ್ಮೇಟಾ ಒಂದು ಅಂಡರ್ಸ್ಟ್ಯಾಂಡಬಲ್ ಕ್ರಿಟಿಕಲ್ ಇಂಪಾರ್ಟೆಂಟ್ ಸೆಕ್ಯೂರಿಟಿ ಇರುತ್ತೆ. ಹಾಗೆ ಒಂದು ಡಿಪ್ಲಾಯಿಂಗ್ ಕ್ರಿಪ್ಟೋ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಇರುತ್ತೆ. ಪ್ರತಿಯೊಂದು ಪ್ಲ್ಯಾಟ್ಫಾರ್ಮ್ ಎಲ್ಲ ರೋಬಸ್ಟ್ ಇರುತ್ತೆ. ಪೊಟೆನ್ಷಿಯಲ್ ಬ್ಲಾಕ್ ಚೈನ್ ಟೆಕ್ನಾಲಜಿಯಲ್ಲಿ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಸೆಕ್ಯೂರ್ ಆ್ಯಂಡ್ ಸ್ಕೇಲೆಬಲ್ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಎಂಪ್ಲಾಯ್ಮೆಂಟ್ ಫೀಚರ್ಸ್ ಇರುತ್ತೆ. ಹಾಗೆ ಒಂದು ಪೊಟೆನ್ಷಿಯಲ್ ಬ್ಲಾಕ್ ಚೈನ್ ಟೆಕ್ನಾಲಜಿಯಲ್ಲಿ ನೋಡಿದರೆ, ಈ ಜರ್ನಿ ಒಂದು ಇನೋವೇಷನ್, ಎಫಿಷಿಯನ್ಸಿ ಮತ್ತು ಒಂದು ಟ್ರಸ್ಟ್, ಅಲ್ಮೇಟಾ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಫ್ಯೂಚರ್, ಒಂದು ಡಿಸೆಂಟ್ರಲೈಸೇಷನ್ ಆಗಿ ನೀವು ಟ್ರಾನ್ಸಾಕ್ಷನ್ ಕೂಡ ಮಾಡ್ಕೊಳ್ಬೋದು. ಅದೇ ರೀತಿ ಒಂದು ಕ್ರೌಡ್ ಫಂಡ್ ಬಗ್ಗೆ ನೋಡೋದಾದರೆ, ಇದೊಂದು ಪವರ್ಫುಲ್ ಕ್ರೌಡ್ ಫಂಡ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಫೀಚರ್ ಡಿಸೈನ್ ಹೊಂದಿರುವಂಥ ಒಂದು ಕಂಪನಿ ಆಗಿದೆ ಅಲ್ಮೇಟಾ. ಇದರಲ್ಲಿ ನೀವು ಒಂದು ಕ್ರೌಡ್ ಫಂಡಿಂಗಲ್ಲಿ ಒಂದು ಫ್ರಾಡ್ಸೈಲಿಂಗ್ ಕಂಪನೀಸ್ ಒಂದು ಕಂಡಕ್ಟ್ ಮಾಡಿಬಿಟ್ಟು ಇಂಡಿವಿಜುವಲ್ಸ್ ಆರ್ಗನೈಸೇಷನಲ್ಲಿ ಲಾಂಚ್ ಮಾಡಿಬಿಟ್ಟು ಕ್ರೌಡ್ ಫಂಡಿಂಗ್ ಏನಿರುತ್ತೆ ಅದನ್ನು ಇನಿಷಿಯೇಟಿವ್ ಮತ್ತು ಒಂದು ಟ್ರಾನ್ಸ್ಪರೆಂಟಿ ಸೆಕ್ಯೂರಿಟಿ ಕೂಡ ನಿಮಗೆ ಇಲ್ಲಿ ಕೊಡಲಾಗುತ್ತೆ. ಅದೇ ರೀತಿ ಇದರೊಂದು ಕ್ರೌಡ್ ಫಂಡಿಂಗ್ ಫೀಚರ್ಸ್ ಒಂದು ಪೊಟೆನ್ಷಿಯಲ್ ಬ್ಲಾಕ್ ಚೈನ್ ಟೆಕ್ನಾಲಜಿಯಲ್ಲಿ ಲಾಂಚ್ ಆಗಿ ಸಕ್ಸಸ್ಫುಲ್ ಫ್ರಾಂಚೈಸಿಂಗ್ ಆಗಿಬಿಟ್ಟು ನಿಮಗೆ ಒಂದು ಕಾನ್ಫಿಡೆನ್ಸ್ ಎಫಿಷಿಯನ್ಸಿ ಆಗಿದೆ. ಹಾಗೆ ಅಲ್ಮೇಟಾಲಿ ರಿವಾಲ್ವೇಷನ್ ಒಂದು ಕ್ರೌಡ್ ಫಂಡಿಂಗ್ ಎಂದು ಟುಡೇ ಇದೆ, ನೀವು ಜಾಯ್ನ್ ಆಗ್ಬೋದು. ಅದೇ ರೀತಿ ಒಂದು ಡಿಸೆಂಟ್ರಲೈಸೇಷನ್ ಗವರ್ನೆನ್ಸ್ ಮೆಕ್ಯಾನಿಸಮ್ ಬಲ್ಲಿ ನೋಡೋದಾದರೆ, ಇದರಲ್ಲಿ ಅಲ್ಮೇಟಾ ಎಂಪವರ್ ಆರ್ಗನೈಸೇಷನಲ್ಲಿ ಡಿಸೆಂಟ್ರಲೈಸ್ ಗೌರ್ಮೆಂಟ್ ಮೆಕ್ಯಾನಿಸಮ್ ಆಗಿದೆ. ಇದರಲ್ಲಿ ಯಾವುದೇ ರೀತಿ ನಿಮಗೆ ಒಂದು ಥರ್ಡ್ ಪರ್ಸನ್ ಇನ್ವಾಲ್ವ್ ಆಗಿರೋದಿಲ್ಲ. ಫೋರ್ಸ್ಡ್ ಟ್ರಾನ್ಸ್ಪರೆನ್ಸಿ ಆಗಿರುತ್ತೆ. ಆಟೋಮೆಟಿಕ್ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ ಆಗಿರುತ್ತೆ. ಬಿಯಾಂಡ್ ಈ ಫೆಸಿಲಿಟಿ, ಡಿಸಿಷನ್ ಮೇಕಿಂಗ್ ಫೆಸಿಲಿಟಿ ಜಸ್ಟ್ ಒಂದು ಗೌರ್ಮೆಂಟ್ ಮೆಕ್ಯಾನಿಸಮ್ ಫ್ಯಾಕ್ಟರ್ಸಿಂದ ಬರ್ತಾ ಇರುತ್ತೆ. ಹಾಗೆ ಇದರಲ್ಲಿ ಕಮ್ಯುನಿಟಿ ಎಂಗೇಜ್ಮೆಂಟ್, ಒಂದು ಕೊಲಾಬ್ರೇಷನ್, ಒಂದು ಕಲೆಕ್ಟಿವ್ ಓನರ್ಶಿಪ್ ಕೂಡ ಇರುತ್ತೆ. ಹಾಗೆ ಡಿಸೆಂಟ್ರಲೈಸೇಷನ್ ಗೌರ್ಮೆಂಟ್ ಮೆಕ್ಯಾನಿಸಮ್ ಆರ್ಗನೈಸೇಷನ್ ಬಗ್ಗೆ ನೋಡೋದಾದರೆ, ಇಲ್ಲಿ ನಿಮಗೆ ಒಂದು ಗೌರ್ಮೆಂಟ್ ಒಂದು ಪಾಸಿಬಿಲಿಟೀಸ್ ಇನೋವೇಷನ್ ರಿಲಯನ್ಸ್ ಕೊಡುತ್ತೆ. ಅದೇ ರೀತಿ ನಾವು ಮುಂದೆ ನೋಡೋದಾದರೆ, ದಿ ಇವ್ಯಾಲ್ಯೂಯೇಷನ್ ಆಫ್ ಮನಿ, ಫಸ್ಟ್ ಬಾಟರ್ ಸಿಸ್ಟಮ್ ಆಗಿರುತ್ತೆ. ಆಮೇಲೆ ಮನಿ ಇರುತ್ತೆ. ಆಮೇಲೆ ಕಾಯಿನ್ಸ್ ಬರುತ್ತೆ, ಪೇಪರ್ ಮನಿ, ಪ್ಲಾಸ್ಟಿಕ್ ಮನಿ, ಡಿಜಿಟಲ್ ಮನಿ, ಹಾಗೆ ಇವಾಗ ಕ್ರಿಪ್ಟೋ ಕರೆನ್ಸಿಯಲ್ಲಿ ಬಂದಿದೆ. ಅದೇ ರೀತಿ ಒಂದು ವಾಟ್ ಈಸ್ ಬ್ಲಾಕ್ ಚೈನ್ ಅಂದರೆ ಏನು, ಬ್ಲಾಕ್ ಮತ್ತು ಒಂದು ಲೆಡ್ಜರ್, ಒಂದು ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಟ್ರಾನ್ಸಾಕ್ಷನ್ ತಗೊಳುತ್ತೆ, ಕನ್ಫರ್ಮೇಷನ್ ಇರುತ್ತೆ, POW ಇರುತ್ತೆ, ಹಾಗೆ ರಿಸಲ್ಟ್ ಕೂಡ ಬರುತ್ತೆ. ಅದೇ ರೀತಿ ಬ್ಲಾಕ್ ಚೈನ್ ಬಗ್ಗೆ ನೋಡಿದರೆ,
ಬ್ಲಾಕ್ ಚೈನ್ ಒಂದು ಟ್ರಾನ್ಸ್ಫಾರ್ಮೇಷನ್ ಪವರ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಆಗಿದೆ. ಈ ಬಿಸ್ನೆಸ್ ಆಪರೇಷನಲ್ಲಿ ನಿಮಗೆ ಒಂದು ಕಂಡಕ್ಟ್ ಮಾಡುತ್ತೆ, ಒಂದು ಡೇಟಾನ ಇಮೇಜ್ ಮ್ಯಾನೇಜ್ ಮಾಡುತ್ತೆ. ಹಾಗೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಒಂದು ಇಂಟಿಗ್ರೇಷನ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಹಾಗೆ ಆರ್ಗನೈಸೇಷನ್ ಅನ್ಪ್ಯಾರಲಲ್ ಟ್ರಾನ್ಸ್ಪರೆನ್ಸಿ ಕೂಡ ಇರುತ್ತೆ. ಅದೇ ರೀತಿ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ನೋಡೋದಾದರೆ ಇದೊಂದು ಟ್ರಾನ್ಸ್ಪರೆಂಟ್ ಆಡಿಟೇಬಲ್ ಗವರ್ನಮೆಂಟ್ ಮೆಕ್ಯಾನಿಸಮ್ ಮೇಲೆ ಇರುತ್ತೆ. ಹಾಗೆ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಒಂದು ಇಂಟಿಗ್ರೇಷನ್ ಫೀಚರ್ಸ್ ಆರ್ಗನೈಸೇಷನ್ ಅನ್ಲಾಕ್ ಮಾಡಿ ಪ್ರತಿಯೊಬ್ಬರಿಗೆ ಒಂದು ಅಪಾರ್ಚುನಿಟೀಸ್ ಕೊಡುತ್ತೆ, ಟ್ರಾನ್ಸ್ಪರೆನ್ಸಿ ಇರುತ್ತೆ, ಎಫಿಷಿಯನ್ಸಿ ಇರುತ್ತೆ ಮತ್ತು ಒಂದು ಆಪರೇಷನ್ಸ್ ಇರುತ್ತೆ. ಅದೇ ರೀತಿ ವಾಟ್ ಈಸ್ ಕ್ರಿಪ್ಟೋ ಕರೆನ್ಸಿ ಅಂತ ಕೇಳಲಾಗಿದೆ. ವಿರ್ಚುವಲ್ ಪ್ಲಸ್ ಕ್ರಿಪ್ಟೋಗ್ರಾಫಿ ಪ್ಲಸ್ ಡಿಸೆಂಟ್ರಲೈಸ್ ಇಸಿಕಲ್ ಟು ಕ್ರಿಪ್ಟೋ ಕರೆನ್ಸಿ ಆಗಿರುತ್ತೆ. ಒಂದು ಅಮೌಂಟ್ನ ನಿಮಗೆ ಒಂದು ಲಾಕ್ ಮಾಡಿ ಇಟ್ಬಿಟ್ಟು ಡಿಸೆಂಟ್ರಲೈಸ್ ಯಾವುದೇ ರೀತಿ ಅವರಿಗೆ ಮಾಹಿತಿ ಆಗದೇ ಇರುವಂಥದ್ದು ಒಂದು ಕ್ರಿಪ್ಟೋ ಕರೆನ್ಸಿ ಆಗಿದೆ. ಅದೇ ರೀತಿ ಕ್ರಿಪ್ಟೋ ಕರೆನ್ಸಿ ಅಂದರೆ ಏನು? ಕ್ರಿಪ್ಟೋ ಕರೆನ್ಸಿ ಒಂದು ಡಿಜಿಟಲ್ ಫಾರ್ಮ್ ಸೆಕ್ಯೂರ್ಡ್ ಮತ್ತು ಒಂದು ಕ್ರಿಪ್ಟೋಗ್ರಾಫಿ ಹೊಂದಿರುವಂಥ ಒಂದು ರಿಯಲ್ ಫಿನಾನ್ಷಿಯಲ್ ಟೆಕ್ನಾಲಜಿ ಆಗಿದೆ. ಇದೊಂದು ಟ್ರೆಡಿಷನಲ್ ಕರೆನ್ಸೀಸಲ್ಲಿ ಕ್ರಿಪ್ಟೋ ಕರೆನ್ಸೀಸಲ್ಲಿ ಡಿಸೆಂಟ್ರಲೈಸ್ ಆಗಿ ನೆಟ್ವರ್ಕಲ್ಲಿ ವರ್ಕ್ ಮಾಡುತ್ತೆ. ಟಿಪಿಕಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಒಂದು ಡಿಸೆಂಟ್ರಲೈಸ್, ಯಾರಿಗೆ ಇಂಟರ್ಮೀಡಿಯೇಟ್ ಯಾವ ರೀತಿ ಇರೋದಿಲ್ಲ, ಎನಾಬ್ಲಿಂಗ್ ಪೀರ್ ಟು ಪೀರ್ ಟ್ರಾನ್ಸಾಕ್ಷನ್ ಅಕ್ರಾಸ್ ಒಂದು ಗ್ಲೋಬಲಿ ನಡೀತಾ ಇರುತ್ತೆ. ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ನಿಮಗೆ ಒಂದು ಗೌನ್ ರ್ಯಾಪಿಡ್ ಒಂದು ಇಂಡಿವಿಜುವಲ್ಸ್ಗೆ ಒಂದು ಬಿಸ್ನೆಸ್ಗೆ ನಿಮಗೆ ಒಂದು ಅಪಾರ್ಚುನಿಟೀಸ್ ಇರುತ್ತೆ. ಅದೇ ರೀತಿ ಒಂದು ಹೌ ಟು ಜಾಯಿನ್ USDT BEP20 ಅಂತ ಆದರೆ ಫಸ್ಟ್ ಆಫ್ ಆಲ್ ನೀವು ಒಂದು ವಾಲೆಟ್ನ ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ನಿಮಗೆ ಒಂದು ವಾಲೆಟ್ ಸಪೋರ್ಟಿಂದ BEP20 ನೆಟ್ವರ್ಕಿಂದ ನಿಮಗೆ ಒಂದು ಪಾಪ್ಯುಲರ್ ಅಪರ್ಚುನಿಟಿ ಮೆಟಾಮಾಸ್ಕ್ ಅನ್ನೋ ವಾಲೆಟನ್ನು ನೀವು ಇದು ಮಾಡಬೇಕು. ಹಾಗೆ ನಿಮಗೆ ಒಂದು ಮೆಟಾಮಾಸ್ಕ್ ವಾಲೆಟ್ ಒಂದು ಬ್ಯಾಕ್ ವಾಲೆಟ್ ಮೆಮೊರಿಕ್ ಫೇಸ್ ಅಂತ ಒಂದು ಪ್ರೈವೇಟ್ ಕೀ ಸೆಕ್ಯೂರ್ಲಿ ಇರುತ್ತೆ, ಅದನ್ನು ಹೋಗಬೇಕು. ಹಾಗೆ ಬ್ಯಾಲೆನ್ಸ್ನ ಆ್ಯಡ್ ಮಾಡಿಬಿಟ್ಟು ಸ್ಮಾರ್ಟ್ ಚೈನ್ ಮತ್ತು ಒಂದು ವಾಲೆಟ್, ಅದೇ ರೀತಿ ನಿಮಗೆ ಒಂದು ವಾಲೆಟಿಗೆ ಹೋಗ್ಬೋದು. ಅಪ್ಲಿಕೇಶನ್ಸ್ ಒಂದು ನೆವಿಗೇಟ್ ಆಗೋ ಥರ ಒಂದು ನೆಟ್ವರ್ಕ್ ಸೆಟ್ಟಿಂಗ್ ಇರುತ್ತೆ. ಬಿನೈನ್ಸ್ ಸ್ಮಾರ್ಟ್ ಚೈನ್ ನೆಟ್ವರ್ಕ್ ಎಂಟರಿಂಗ್ ಒಂದು ಫಾಲೋವಿಂಗ್ ಡೀಟೇಲ್ಸ್ ಇರುತ್ತೆ. ಅಕ್ವೈರ್ USDT BEP20 ಒನ್ಸ್ ನೀವು ವಾಲೆಟ್ನ ಸೆಟ್ ಮಾಡಿದ್ಮೇಲೆ ಬಿನೈನ್ಸ್ ಸ್ಮಾರ್ಟ್ ಚೈನ್ ಒಂದು ಅಕ್ವೈರ್ USDT BEP20 ಟೋಕನ್ಸ್ನ ನೀವು ಒಂದು ಪರ್ಚೇಸಿಂಗ್ ಮಾಡ್ಬೋದು. ಹಾಗೆ ನೀವು ಒಂದು ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಬೋದು. BEP20 ಟೋಕನ್ಸ್ ನಿಮಗೆ ಒಂದು ಕನ್ವರ್ಟಿಂಗ್ USDT ಟು ಅದರ್ ಬ್ಲಾಕ್ ಚೈನ್ಸಿಗೆ ಕೂಡ ನೀವು ಮಾಡ್ಬೋದು. USDT BEP20 ಒಂದು ಕ್ರಾಸ್ ಚೈನ್ ಬ್ರಿಡ್ಜ್ ಆಗಿದೆ. ಅದೇ ರೀತಿ ನಿಮಗೆ ಒಂದು ಫೋರ್ತಲ್ಲಿ ನೋಡಿದರೆ USDT BEP20 ನೀವು ಒಂದು ಅಕ್ವೈರಿಂಗ್ USDT BEP ಟೋಕನ್ಸ್ ತೊಗೊಂಡಿದ್ರೆ ಇದರಲ್ಲಿ ನಿಮಗೆ ಒಂದು ವಾಲೆಟಲ್ಲಿ ಪ್ರೊವೈಡ್ ಮಾಡುತ್ತೆ BEP20 USDT ಡೆಪಾಸಿಟ್ ಅಡ್ರೆಸ್. ಹಾಗೆ ಒಂದು ಅಡ್ರೆಸ್ನ ಜನರೇಟ್ ಮಾಡಿದ್ಮೇಲೆ ನಿಮ್ಮ ವಾಲೆಟ್ ಅಪ್ಲಿಕೇಶನ್ಸ್ಗೆ ಬರುತ್ತೆ. ರಿಮೆಂಬರ್ ಈ ಎಕ್ಸಸೈಸ್ ಕಾಷನ್ ಒಂದು ಡಬಲ್ ಚೆಕ್ ಟ್ರಾನ್ಸಾಕ್ಷನ್ ಬಿಫೋರ್ ಪ್ರೊಸೀಡಿಂಗ್ ಆದಮೇಲೆ, ಸ್ಪೆಷಲಿ ವೆನ್ ಡೀಲಿಂಗ್ ವಿತ್ ಕ್ರಿಪ್ಟೋ ಕರೆನ್ಸಿ ಆಲ್ವೇಸ್ ಎನ್ಶೂರ್ ದಟ್ ಯು ಆರ್ ಯೂಸಿಂಗ್ ಅಫಿಷಿಯಲ್ ರೆಪ್ಯೂಟೇಬಲ್ ಒಂದು ಅಪ್ಲಿಕೇಶನ್ಸ್ ಆದಮೇಲೆ ನೀವೊಂದು ಎಕ್ಸ್ಚೇಂಜಸ್ ಬಗ್ಗೆ ನೋಡಿದರೆ ಮಿನಿಮೈಸ್ ರಿಸ್ಕ್ ಒಂದು ಫ್ರಾಡ್ ಲಾಸ್ ಆಫ್ ಫಂಡ್ಸ್ ಕೂಡ ಇರುತ್ತೆ. ಅದೇ ರೀತಿ ಒಂದು ಜಾಯ್ನಿಂಗ್ ಪ್ಯಾಕೇಜಸ್ ಬಗ್ಗೆ ನೋಡೋದಾದರೆ $30 ಓನ್ಲಿ ಆಗಿರುತ್ತೆ. ಅದೇ ರೀತಿ ನೀವು ಮುಂದೆ ನೋಡೋದಾದರೆ ಟೈಪ್ಸ್ ಆಫ್ ಇನ್ಕಮಲ್ಲಿ ಇಂಟ್ರೋ ಇನ್ಕಮ್, ಲೇಯರ್ ಇನ್ಕಮ್, ಗ್ಲೋಬಲ್ ಶೇರ್ ಇನ್ಕಮ್, ಸ್ಟೇಟಸ್ ಇನ್ಕಮ್, AI ಬೋಟ್ ಇನ್ಕಮ್ ಆಗಿರುತ್ತೆ. ಅದೇ ರೀತಿ ಒಂದು ಇಂಟ್ರೋ ಇನ್ಕಮ್ ಬಗ್ಗೆ ನೋಡೋದಾದರೆ ಒಂದು ಸ್ಪಾನ್ಸರ್ ನಂಬರ್ ನಿಮಗೆ ಒಂದು ಕೊಟ್ಬಿಟ್ಟು ಸಿಸ್ಟಮ್ನ ಯೂಸಿಂಗ್ ದೇರ್ ನಂಬರ್ ಲಿಂಕಿಂದ ಮಾಡ್ಬೋದು. ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಈಚ್ ಅದರ್ ಎವ್ರಿ ಸ್ಪಾನ್ಸರ್ಸ್ಗೆ ನೀವು ಒಂದು $3 ರಿಸೀವ್ ಮಾಡ್ಕೊಳ್ಬೋದು. ಇದು ಇಂಟ್ರೋ ಇನ್ಕಮ್ ಆಗಿದೆ. ಅದೇ ರೀತಿ ಲೇಯರ್ ಇನ್ಕಮ್ ಬಗ್ಗೆ ನೋಡೋದಾದರೆ ಲೇಯರ್ 1 ಇನ್ಕಮ್ $3 ಮೆಂಬರ್ 3 ಮೆಂಬರ್ಸ್ ಬೆನಿಫಿಟ್ $9. ಲೇಯರ್ 2 ಇನ್ಕಮ್ $6 ಮೆಂಬರ್ 9 ಮೆಂಬರ್ಸ್ ಬೆನಿಫಿಟ್ $54. ಗ್ಲೋಬಲ್ ಆಟೋಪೂಲ್ ಆ್ಯಂಡ್ ಗ್ಲೋಬಲ್ ಫಿಲ್ಲಿಂಗ್ ಇನ್ಕಮ್ ಮೆಥಡ್ ಕೂಡ ಇಲ್ಲಿದೆ. ಹಾಗೆ ನೀವು ಒಂದು $30 ಒಂದು 3 ಮೆಂಬರ್ಸ್ಗೆ ರೆಫರ್ ಮಾಡಿದರೆ 63 ಕ್ರೆಡಿಟ್ ನಿಮ್ಮ ವಾಲೆಟಿಗೆ ಬರುತ್ತೆ. ಅದೇ ರೀತಿ ಗ್ಲೋಬಲ್ ಶೇರ್ ಇನ್ಕಮ್ ಬಗ್ಗೆ ನೋಡಿದರೆ ನಿಮಗೆ ಒಂದು ಟೋಟಲ್ ಗ್ಲೋಬಲ್ ಶೇರ್ ಇನ್ಕಮ್ $5 ಸಿಗುತ್ತೆ. ಇಲ್ಲಿ ಅಲ್ಮೆಟಾ ಕಂಪೆನ್ಸೇಷನ್ ಪ್ಲಾನ್ಸಲ್ಲಿ ಗ್ಲೋಬಲ್ ಶೇರ್ ಬೋನಸ್ ಬಗ್ಗೆ ನೋಡಿದರೆ ಇಲ್ಲಿ ಪ್ರತಿಯೊಂದು ಡಿಸ್ಟ್ರಿಬ್ಯೂಟ್ ಅಚೀವರ್ಸ್ಗೆ ಸರ್ಟನ್ ಕ್ವಾಲಿಫಿಕೇಷನ್ಸ್ ಇರೋರಿಗೆ ಹಾಗೆ ಮೈಲ್ ಸ್ಟೋನ್ಸ್ ಇರೋರಿಗೆ ಕಂಪನಿ ಸ್ಟ್ರಕ್ಚರ್ಸ್ ಇರೋರಿಗೆ ಒಂದು ಬರುತ್ತೆ. ಹಾಗೆ ಇದು ಮೈಲ್ ಸ್ಟೋನ್ ಒಂದು ಟಿಪಿಕಲಿ ಬೇಸ್ಡ್ ಆನ್ ಓವರ್ ಆಲ್ ಸೇಲ್ ಪರ್ಫಾರ್ಮೆನ್ಸ್ ಮೇಲೆ ಇರುತ್ತೆ. ಎಂಟೈರ್ ಅಲ್ಮೆಟಾ ಆರ್ಗನೈಸೇಷನಲ್ಲಿ ಜಿಯೋಗ್ರಾಫಿಕ್ ಲೊಕೇಶನ್ ಆರ್ ಇಂಡಿವಿಜುವಲ್ ಟೀಮ್ ಸ್ಟ್ರಕ್ಚರ್ ಕೂಡ ಇರುತ್ತೆ. ಅದೇ ರೀತಿ ಒಂದು ಸ್ಟೇಟಸ್ ಇನ್ಕಮ್ ಮೇಲೆ $5 ಆಗಿರುತ್ತೆ. ಅದೇ ರೀತಿ ನಿಮಗೆ ಒಂದು AI ಬೋಟ್ ಇನ್ಕಮ್ ಫಂಕ್ಷನ್ ಮೇಲೆ ನಿಮಗೆ ಒಂದು ಫ್ಯೂಚರ್ ವಾಲೆಟಲ್ಲಿ ABCಯಲ್ಲಿ ನೆಕ್ಸ್ಟ್ ಬ್ರಾಡ್ ಅಪ್ಗ್ರೇಡೇಷನ್ ಕೊಡುತ್ತೆ. ಬೋಟ್ 1 $5, ಬೋಟ್ 2 $10, ಬೋಟ್ 3 $20, ಬೋಟ್ 4 $40, ಬೋಟ್ 5 $80, ಟೋಟಲ್ $155 ಆಗಿರುತ್ತೆ. ಅದೇ ರೀತಿ ಟರ್ಮ್ಸ್ ಮತ್ತು ಕಂಡೀಷನ್ಸ್ ಬಗ್ಗೆ ನೋಡೋದಾದರೆ ವಿಡ್ರಾಲ್ ಫೀ 5%, 50% ಯುವರ್ ವಾಲೆಟ್ ಆಟೋ ಜನರೇಟ್ ಆಗಿರುತ್ತೆ. ಒಂದು ರೀಬರ್ತ್ ID ಒಂದು $20 ಗೋಸ್ ಟು ಒಂದು ಆಟೋ ವಿಡ್ರಾಲ್ ನಿಮ್ಮ ವಾಲೆಟಿಗೆ ಹೋಗುತ್ತೆ.
ಅದೇ ರೀತಿ ಗೆಟ್ ಇನ್ ಟಚಲ್ಲಿ ಇರೋದಕ್ಕೆ ರಿಗಾರ್ಡ್ಲೆಸ್ ಒಂದು ಮೆಥಡ್ ನಿಮಗೆ ಒಂದು ಕಮಿಟೆಡ್ ಪ್ರೊವೈಡಿಂಗ್ ಒಂದು ಎಕ್ಸಲೆಂಟ್ ಸರ್ವಿಸಸ್ ಮತ್ತು ಒಂದು ಅಡ್ರೆಸ್ಸಿಂಗ್ ಎನ್ಕ್ವೈರಿಂಗ್ ಕನ್ಸರ್ನ್ ಕೂಡ ಕೊಡ್ತಾ ಇದ್ದೀವಿ. ಇದರಲ್ಲಿ ಒಂದು ಹಿಯರಿಂಗ್ ನಿಮ್ಮ ಫಾರ್ವರ್ಡ್ ಹೋಗ್ಬೋದು, ಇದರಲ್ಲಿ ಇನ್ಫಾರ್ಮೇಷನ್ ಕೂಡ ಕೊಡ್ಬೋದು. ವಾಟ್ಸಪ್ ಲಿಂಕ್ ಕೂಡ ಕೊಟ್ಟಿದ್ದೀವಿ, ಟೆಲಿಗ್ರಾಮ್ ಲಿಂಕ್ ಕೂಡ ಕೊಟ್ಟಿದ್ದೀವಿ, ವೆಬ್ಸೈಟ್ ಕೊಟ್ಟಿದ್ದೀವಿ, ಫೇಸ್ಬುಕ್ ಲಿಂಕ್ ಕೂಡ ಕೊಟ್ಟಿದ್ದೀವಿ. ಜಾಸ್ತಿ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಇವತ್ತೇ ಜಾಯ್ನ್ ಆಗಿ ಅಮೌಂಟ್ನ ಅರ್ನ್ ಮಾಡೋದಕ್ಕೆ ಇದು ಒಂದು ಒಳ್ಳೆ ಅಪರ್ಚುನಿಟಿ ಅಂತ ಯೂಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.